ನಮಸ್ತೆ ವೀಕ್ಷಕರೇ, ಪ್ಯಾನ್ ಇಂಡಿಯಾ ಸ್ಟಾರ್ ಪ್ರಭಾಸ್ ಅವರ ಬಹುನಿರೀಕ್ಷಿತ ಚಿತ್ರ ಸ್ಪಿರಿಟ್ ಬಗ್ಗೆ ಹೊಸ ಸುದ್ದಿ ಹೊರಬಿದ್ದಿದೆ. ಈ ಚಿತ್ರವನ್ನು ಅರ್ಜುನ್ ರೆಡ್ಡಿ ಮತ್ತು ಕಬೀರ್ ಸಿಂಗ್ ಖ್ಯಾತಿಯ ಖಡಕ್ ನಿರ್ದೇಶಕ ಸಂದೀಪ್ ರೆಡ್ಡಿ ವಂಗ ನಿರ್ದೇಶಿಸುತ್ತಿದ್ದಾರೆ. ಈ ಹೈ ವೋಲ್ಟೇಜ್ ಪ್ರಾಜೆಕ್ಟ್ನಲ್ಲಿ ಬಾಲಿವುಡ್ನ ಖ್ಯಾತ ನಾಯಕಿ ಬಣ್ಣ ಹಚ್ಚುತ್ತಾರೆ ಎನ್ನುವ ಗುಸುಗುಸು ಕೇಳಿಬಂದಿದೆ. ಹೌದು, ಅಸಲಿಗೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ ಸ್ಪಿರಿಟ್ ಚಿತ್ರದಲ್ಲಿ ಪ್ರಭಾಸ್ ಜೊತೆ ದೀಪಿಕಾ ಪಡುಕೋಣೆ ಕಾಣಿಸಿಕೊಳ್ಳಬೇಕಿತ್ತು. ಕಲ್ಕಿ ನಂತರ ಮತ್ತೊಮ್ಮೆ ತೆರೆ ಹಂಚಿಕೊಳ್ಳಬೇಕಿತ್ತು. ಆದರೆ ದೀಪಿಕಾ ಪಡುಕೋಣೆಯ ಹಲವಾರು ಷರತ್ತುಗಳು ನಿರ್ದೇಶಕ ಸಂದೀಪ್ ರೆಡ್ಡಿ ವಂಗ ಅವರಿಗೆ ಕಿರಿಕಿರಿಗೆ ಕಾರಣವಾದವು. ಈ ಹಿನ್ನೆಲೆಯಲ್ಲಿ ರಗಳೆಯ ಬೇಡ ಎಂದು ಸಂದೀಪ್ ರೆಡ್ಡಿ ವಂಗ ತಮ್ಮ ಅನಿಮಲ್ ಚಿತ್ರದ ಚೆಲುವೆ ತೃಪ್ತಿ ದಿಮ್ಮಿಯವರನ್ನ ಕರೆತಂದು ನಾಯಕಿ ಪಟ್ಟ ಕಟ್ಟಿದರು. ಇನ್ನೇನು ಈ ಚಿತ್ರದ ಚಿತ್ರೀಕರಣ ಶುರುವಾಗಿದ್ದು ಮುಹೂರ್ತ ಕೂಡ ನೆರವೇರಿದೆ. ಹೀಗಿರುವಾಗ ಈ ಚಿತ್ರದ ಪ್ರಮುಖ ಪಾತ್ರವೊಂದರಲ್ಲಿ ಕರೀನಾ ಕಪೂರ್ ಖಾನ್ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಸುದ್ದಿ ಹಬ್ಬಿತ್ತು. ಆದರೆ ಈಗ ಬೇರೆಯದೇ ಸುದ್ದಿ ಓಡಾಡುತ್ತಿದೆ. ಆ ಪ್ರಕಾರ ಕರೀನಾ ಕಪೂರ್ ಖಾನ್ ಅವರ ಜಾಗಕ್ಕೆ ಈಗ ಬಾಲಿವುಡ್ನ ಅಂಧಕಾಲത്തിൽ ಕೃಷ್ಣ ಸುಂದರಿ ಕಾಜೋಲ್ ಟಾಲಿವುಡ್ಗೆ ಬರಲಿದ್ದಾರೆ. ಪ್ರಭಾಸ್ ಜೊತೆ ತೆರೆ ಹಂಚಿಕೊಳ್ಳಲಿದ್ದಾರೆ. ಇನ್ನು ಎಲ್ಲರಿಗೂ ಗೊತ್ತಿರುವಂತೆ ಸಂದೀಪ್ ರೆಡ್ಡಿ ವಂಗ ಚಿತ್ರಗಳು ಕೇವಲ ಪ್ರೇಮ ಕಥೆಗಳಾಗಿರುವುದಿಲ್ಲ, ಅವುಗಳಲ್ಲಿ ಸ್ಟ್ರಾಂಗ್ ಫಿಮೇಲ್ ಪಾತ್ರಗಳು ಇರುತ್ತವೆ. ಸ್ಪಿರಿಟ್ ಚಿತ್ರದಲ್ಲಿ ಕಾಜೋಲ್ ಪ್ರಮುಖ ಪಾತ್ರ ನಿರ್ವಹಿಸಲಿದ್ದಾರೆ ಎನ್ನಲಾಗಿದೆ. ಈ ಸುದ್ದಿ ಟಾಲಿವುಡ್ ಮತ್ತು ಬಾಲಿವುಡ್ನ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಸದ್ಯಕ್ಕೆ ಇದು ಕೇವಲ ರೂಮರ್ ಆಗಿದೆ. ಆದರೆ ಈ ಜೋಡಿ ತೆರೆ ಮೇಲೆ ಬಂದರೆ ಸಿನಿಪ್ರಿಯರಿಗೆ ಹಬ್ಬ ಗ್ಯಾರಂಟಿ. ದಕ್ಷಿಣ ಭಾರತದ ಚಿತ್ರಗಳು ಈಗ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡುತ್ತಿವೆ. ಇದರಿಂದಾಗಿ ಬಾಲಿವುಡ್ನ ಸ್ಟಾರ್ ನಟಿಯರು ದಕ್ಷಿಣದ ಚಿತ್ರಗಳಿಗೆ ಎಂಟ್ರಿ ಕೊಡುತ್ತಿದ್ದಾರೆ. ಈಗಾಗಲೇ ದೀಪಿಕಾ ಪಡುಕೋಣೆ, ಆಲಿಯಾ ಭಟ್ ಹಾಗೂ ದಿಶಾ ಪಟಾಣಿ ಅವರಂತಹ ನಟಿಯರು ಟಾಲಿವುಡ್ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಈಗ ಅದೇ ಸಾಲಿಗೆ ಕಾಜೋಲ್ ಅವರು ಕೂಡ ಸೇರುವ ಸಾಧ್ಯತೆ ಇದೆ. ಕಾಜೋಲ್ ಅವರು ದಕ್ಷಿಣ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳುವುದು ಇದೇ ಮೊದಲಲ್ಲ. ಈ ಹಿಂದೆ ಅವರು ಧನುಷ್ ಅವರೊಂದಿಗೆ VIP 2 ಚಿತ್ರದಲ್ಲಿ ವಿಭಿನ್ನ ಪಾತ್ರದಲ್ಲಿ ಮಿಂಚಿದ್ದರು. ಅವರ ಅಭಿನಯಕ್ಕೆ ದಕ್ಷಿಣದ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿತ್ತು. ಈಗ ಮತ್ತೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತಯಾರಾಗುತ್ತಿರುವ ಸ್ಪಿರಿಟ್ ಚಿತ್ರದ ಮೂಲಕ ಕಾಜೋಲ್ ಕಂಬ್ಯಾಕ್ ಮಾಡಿದರೆ ಅದು ದೊಡ್ಡ ಸುದ್ದಿ ಆಗಲಿದೆ. ನಿರ್ದೇಶಕ ಸಂದೀಪ್ ರೆಡ್ಡಿ ವಂಗ ತಮ್ಮ ಪ್ರತಿ ಚಿತ್ರದಲ್ಲಿ ನಟಿಯ ಪಾತ್ರಕ್ಕೆ ಹೆಚ್ಚು ಮಹತ್ವ ನೀಡುತ್ತಾರೆ. ಸ್ಪಿರಿಟ್ನಲ್ಲಿ ಪ್ರಭಾಸ್ ಪೊಲೀಸ್ ಅಧಿಕಾರಿಯ ಪಾತ್ರ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ಕಾಜೋಲ್ ಅವರಿಗೆ ಒಂದು ಪವರ್ಫುಲ್ ಮತ್ತು ಚಾಲೆಂಜಿಂಗ್ ಪಾತ್ರವನ್ನು ನೀಡುವ ಸಾಧ್ಯತೆ ಇದೆ. ಒಂದು ವೇಳೆ ಈ ಸುದ್ದಿ ನಿಜವಾದರೆ ಇದು ಪ್ರಭಾಸ್ ಅಭಿಮಾನಿಗಳಿಗೆ ಮತ್ತು ಕಾಜೋಲ್ ಅಭಿಮಾನಿಗಳಿಗೆ ಡಬಲ್ ಧಮಾಕ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಅನ್ನು ಕೊಡಿ. ಇದೇ ರೀತಿ ಡೈಲಿ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.